ಮೈಸೂರಿನಲ್ಲಿ ಸಿಲಿಂಡರ್ ಸೋರಿಕೆಗೆ 4 ದುರ್ಮರಣಕ್ಕೆ ಈಡಾಗಿರುವಂತಹ ಅತ್ಯಂತ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದಿದೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿರೋದು. ಸಿಲಿಂಡರ್ ಸೋರಿಕೆಯಿಂದ 4 ಉಸಿರುಗಟ್ಟಿ ಸಾವನ್ನಪ್ಪಿರೋದು. ಸೋಮವಾರ ರಾತ್ರಿ ಈ ಘಟನೆ ನಡೆದಿರೋದ್ರ ಬಗ್ಗೆ ಅಪ್ಡೇಟ್ ಇದೆ. ಇಬ್ಬರು ಹೆಣ್ಮಕ್ಳು ಸೇರಿ 4 ಜನ ಪ್ರಾಣ ತೆತ್ತಿದ್ದಾರೆ. ಬಟ್ಟೆ ಐರನ್ ಮಾಡಿ ಕುಟುಂಬ ನಿರ್ವಹಣೆಯನ್ನ ಕುಟುಂಬ ಮಾಡ್ತಾ ಇತ್ತು. ಬಹಳ ಬಡತನದಲ್ಲಿ ಇದ್ದಂತಹ ಕುಟುಂಬ ಅನ್ನೋದು ಕೂಡ ಆಗ್ಲೇ ನಾವು ಅವರ ಮನೆಯನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತಾ ಇದ್ವಿ. ಸುದ್ದಿ ತಿಳಿದು ಗ್ರಾಮಸ್ಥರು ಕೂಡ ಜಮಾಯಿಸಿದ್ದಾರೆ ಹಾಗೂ ಮರುಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ 10/20 ಅಡಿಯಲ್ಲಿ ಮನೆಯಲ್ಲಿ ಅವರು ವಾಸ ಇದ್ರು. ಮೂಲತಃ ಕಡೂರು ತಾಲೂಕಿನ ಸಕ್ಕರೆ ಪಟ್ಟಣದ ಕುಟುಂಬ. ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಸೋಮವಾರ ರಾತ್ರಿ ಇನ್ಸಿಡೆಂಟ್ ಆಗಿದ್ದು. ಆಲ್ಮೋಸ್ಟ್ ನೋಡಿ 3 ದಿನ ಆಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಗ್ರಾಮಸ್ಥರು ಕೂಡ ಜಮಾಯಿಸಿದ್ದಾರೆ. 3 ದಿನ ಆಗಿದೆ ಇನ್ಸಿಡೆಂಟ್ ನಡೆದು. ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿನೇ 3 ದಿನ ಆಗಿದೆ. ಕುಟುಂಬಸ್ಥರ ಆಕ್ರಂದನ ಒಂದ್ ಕಡೆಗೆ ಮುಗಿಲು ಮುಟ್ಟಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿರೋದು ಮೈಸೂರಿನ ಯರಗನಹಳ್ಳಿಯಲ್ಲಿ. ಸಿಲಿಂಡರ್ ಸೋರಿಕೆಗೆ 4 ಸಾವು. ಆರಂಭದಲ್ಲಿ ಇದು ಆತ್ಮಹತ್ಯೆ ಇರಬಹುದು ಅನ್ನೋ ಶಂಕೆ ವ್ಯಕ್ತ ಆಗಿತ್ತು. ಅಲ್ಲಿ ಅವ್ರ ಸಂಬಂಧಿಕರು ಅವ್ರ ಸಿಸ್ಟರ್ಸ್ ಸಂದು ಕಿರಣ್ ಅಂತ ಅವ್ರ ಮದುವೆಗೆ ಹೋಗಿಬಿಟ್ಟು 16-17 ತಾರೀಕು ಮದುವೆ ಅಟೆಂಡ್ ಮಾಡಿಕೊಂಡು ಸೋಮವಾರ ಸಾಯಂಕಾಲ ವಾಪಸ್ ಬಂದಿದ್ದಾರೆ. ಈ 4 ದಿನ ಸೋಮವಾರ ಸಾಯಂಕಾಲ ರಾತ್ರಿ 10:30 ಸಮಯದಲ್ಲಿ ಬಂದು ನೈಟ್ ಮನೆಯಲ್ಲಿ ಮಲಗಿದ್ದಾರೆ. ಅದು ಆದ ನಂತರ ಈ ಮೊನ್ನೆ 2 ಡೇಸ್ ಮಂಡೇ ನೈಟ್ ಅಂದರೆ ಟ್ಯೂಸ್ಡೇ ನಿನ್ನೆ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಬೆಳಿಗ್ಗೆ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯಾರು ಮದುವೆ ಆಗಿದ್ದು ಕಿರಣ್ ಅಂತ ಅವರು ಇಲ್ಲಿ ಸ್ನೇಹಿತರು ಅವರ ರಿಲೇಟಿವ್ಸ್ಗೆ ಕಾಲ್ ಮಾಡಿ ಕೇಳಿದೆ, ಒಂದು ಸರಿ ಮಾತಾಡ್ಕೊಂಡು ಕೇಳಿ ಒಂದು ಹೋಗಿ ನೋಡಿ ಅಂತ ಬಂದಾಗ ನೋಡಿದರೆ ಈ ರೀತಿಯಲ್ಲಿ ಆಗೈತು. ಸೊ ಈಗ ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನಂದರೆ FSL ಟೀಮ್ನ ಅಬ್ಸರ್ವ್ ಮಾಡಿದ್ದು ಮತ್ತು ಫೈರ್ ಅವ್ರು ಇದ್ದಾರೆ. ಯಾಕಂದರೆ ಗ್ಯಾಸ್ ಸಿಲಿಂಡರ್ 3 ಗ್ಯಾಸ್ ಸಿಲಿಂಡರ್ ಇತ್ತು. ಇವರು ಬೇಸಿಕಲಿ ಈ ಮಡಿವಾಳ ಶೆಟ್ಟರು ಇವರು ಐರನ್ ಕೆಲಸ ಮಾಡ್ತಾರೆ. JSS ಕಾಲೇಜ್ ಅಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಒಂದು ಐರನ್ ಕೆಲಸ ಮಾಡೋದು ಮತ್ತು ಮನೆ ಕಡೆನೂ ಫ್ರೀ ಟೈಮ್ದಾಗ ಮನೆ ಕಡೆನೂ ಐರನ್ ಮಾಡ್ತಾರೆ. ಸೊ ಗಮನಿಸ್ತಾ ಇದ್ರಿ, ಪೊಲೀಸ್ ಮೈಸೂರು ಕಮಿಷನರ್ ಆಗಿರುವಂತಹ ರಮೇಶ್ ಅವರು ಕೊಟ್ಟಂತಹ ಮಾಹಿತಿ ಹೇಗಿತ್ತು ಅಂತ. ಒಂದು ಕಡೆಗೆ ಸೋಮವಾರ ಆಗಿರುವಂತಹ ಘಟನೆ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ. ನಂತರ ಅವರ ರಿಲೇಟಿವ್ಸ್ ಫೋನ್ ಮಾಡಿದಾಗ ವಿಷಯ ಗೊತ್ತಾಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ನಾವು ಮದುವೆಗೆ ಹೋಗಿ ಬಂದ್ರಂತೆ ನಮಗೂ ಗೊತ್ತಿಲ್ಲ. ನಾವು ಅಲ್ಲಿ ಇರೋದು ಪಾಪಣ್ಣ ಲೇಔಟಲ್ಲಿ. ಬೆಳಗ್ಗೆ ನಮಗೆ ಗೊತ್ತಾಗಿದ್ದು. ನಾನು ನಮ್ಮ ಮನೆಯವರು ಬಂದು ಆಮೇಲೆ ಊರಿಂದ ಅವ್ರ ಅಕ್ಕ ಅವ್ರ ಭಾವ ಬಂದು ಅವ್ರ ಊರಲ್ಲೇ ನಾನು ನೋಡಿದ್ದು. ಮತ್ತು ಇಚ್ಚಿತಿ ನಾನು ಬರಲ್ಲ ದೂರ ಅಂತ. ಐರನ್ ಮಾಡ್ತಿದ್ದೆ ನಮ್ಮಣ್ಣ, ಐರನ್ ಮಾಡ್ತಿದ್ದೆ. ನಾವು ಅವರ ಮಾಡಿಲ್ಲ. ನಾನು ಊರಿಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಈ ಸಾವು ಆಗಬಾರ್ದಾಗಿತ್ತು. ನನ್ನ ಕುಟುಂಬಕ್ಕೆ ಆಗಲಿ ನನ್ನ ಜನಕ್ಕಾಗಲಿ ಆಗದ ತುಂಬ ಹೋಗೋದೇ ಇವತ್ತು. ಏನಂದರೆ ಈ ವಯ್ಯ ಐರನ್ ಮಾಡ್ಕೊಂಡಿದ್ದ ನನ್ನ ಕುಲಪಾನದಲ್ಲಿ. ಆದ್ರೂ ಅವ್ರು ಸಾವಾಗ್ಬಿಟ್ಟಿದೆ. ಇವತ್ತು ಏನಾಗೈತೆ ಗೊತ್ತಿಲ್ಲ. ಆರ್ಥಿಕ ಸ್ಥಿತಿ ಕುದ್ದಿದೆಯೋ ಅವ್ರಿಗೆ ಏನು ಗೊತ್ತಿಲ್ಲ. ನಮ್ಮ ಜನಕ್ಕೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗ್ತಾನೆ. ಇವತ್ತು ಆರ್ಥಿಕ ಸ್ಥಿತಿಯ ತಲುಪಿ ಇವತ್ತು ಈ ಆತ್ಮಹತ್ಯೆ ಕಾರಣ ಆಯ್ತಾ ಇವತ್ತು ಜನಗಳು ಇವತ್ತು ಜನಾಂಗದಲ್ಲಿ ಬೆಳೆಯುವ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ KP ನಾಗರಾಜ್. ಒಂದು ಕುಟುಂಬದ ದುರಂತ ಅಂದ್ಯ. ನಿಜಕ್ಕೂ ಈ ರೀತಿ ಆಗಿರೋದು ದುರ್ದೈವದ ಸಂಗತಿ. ಸೊ ಆ 3 ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನ್ ಮಾಹಿತಿ ಇದೆ? ಅದು ಲೈಸೆನ್ಸ್ಡ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಇತ್ತಾ? ಜೊತೆಗೆ FSL ರಿಪೋರ್ಟ್ ಯಾವಾಗ ಬರ್ಬೋದು? ಪೊಲೀಸರ ಅಬ್ಸರ್ವೇಷನ್ಸ್ ಏನು ಇಲ್ಲಿ ತನಕ? ಮಮತಾ, ಇನ್ನೂ ಕೂಡ ಆ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಗಳು ಇಲ್ಲ. ಆದರೆ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಅವರು ಐರನ್ ಮಾಡುವಂಥ ವೃತ್ತಿಯವರು. ಹಾಗಾಗಿ ಗ್ಯಾಸ್ ಸಿಲಿಂಡರನ್ನು ಐರನ್ಗೆ ಬಳಸ್ತಾ ಇದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕವಾದಂಥ ಮಾಹಿತಿಗಳು. ಸೋಮವಾರ ಅವರು ತಮ್ಮ ಸ್ವಂತ ಊರು ಕಡೂರಿನಲ್ಲಿ ಇರುವಂತಹ ತಮ್ಮ ಸಂಬಂಧಿಕರ ಮದುವೆಗೆ ಇಡೀ ಕುಟುಂಬದವರು ಹೋಗಿದ್ದಾರೆ. ಹೋಗಿ 9:30-10 ಗಂಟೆ ಸುಮಾರಿಗೆ ವಾಪಸ್ ಮನೆಗೆ ಬಂದಿದ್ದಾರೆ. 10:30-11 ಗಂಟೆಗೆ ಅವರು ಮಲಗಿದಂಥವರು ನಂತರದಲ್ಲಿ ಎದ್ದೇ ಇಲ್ಲ. ನಿನ್ನೆ ಭಾಳಷ್ಟು ಬಾರಿ ಅವ್ರು ಯಾರ ಮದುವೆಗೆ ಹೋಗಿದ್ರು ಆ ಮದುವೆಯವರು ಕಡೆಯವರು ಕೂಡ ಇವರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಇವ್ರು ಯಾರು ಕೂಡ ಫೋನ್ ಪಿಕ್ ಮಾಡಿಲ್ಲ. ಅಕ್ಕಪಕ್ಕದ ಮನೆಯವರು ಕೂಡ ಕೆಲವರಿಗೆ ಇವರು ಇನ್ನೂ ಮದುವೆಗೆ ಹೋದವರು ವಾಪಸ್ ಬಂದಿಲ್ಲ ಅನ್ನುವಂತಹ ಮನೋಭಾವದಲ್ಲೇ ಅವರು ಕೂಡ ಮನೆ ಬಾಗಿಲನ್ನು ತಟ್ಟೋದಕ್ಕೂ ಕೂಡ ಮುಂದಾಗಿಲ್ಲ. ಹಾಗಾಗಿ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಸೋಮವಾರ ರಾತ್ರಿಯೇ ಈ 4 ಸಾವು ಉಂಟಾಗಿದೆ. ಆದರೆ ಯಾವಾಗ ಅವರು ಸಂಬಂಧಿಕರು ಫೋನ್ಗಳು ಮಾಡ್ತಾ ಇದ್ರು ಕೂಡ ಇವರು ಫೋನ್ ತೆಗಿಲಿಲ್ವೋ ಆಗ ಅನುಮಾನ ಬಂದು ಕೆಲವರು ಹೋಗಿ ಅವರ ಮನೆಯ ಕಿಟಕಿಯ ಬಗ್ಗೆ
ಬಡದಂಥ ಸಂದರ್ಭದಲ್ಲಿ ಆಗ ಒಳಗಡೆ ಮೃತದೇಹಗಳಿರುವಂಥದ್ದು ಪತ್ತೆಯಾಗಿದೆ. ತದನಂತರದಲ್ಲಿ ಪೊಲೀಸ್ನವರಿಗೆ ವಿಷಯ ತಿಳಿಸಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಈಗ ಪೊಲೀಸ್ ಆಯುಕ್ತರ ಅಧಿಕೃತ ಮಾಹಿತಿಗಳ ಪ್ರಕಾರವಾಗಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದಾಗಿಯೇ ಈ ಒಂದು ಸಾವು ಉಂಟಾಗಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಗ್ಯಾಸ್ ಸ್ಫೋಟಗಳು ಉಂಟಾದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಸಾವುಗಳು ಉಂಟಾಗೋದಂಥದ್ದನ್ನು ನೋಡಿದ್ವಿ. ಜೊತೆಗೆ ಬಾತ್ರೂಮ್ಗಳಲ್ಲಿ ಗೀಸರ್ಗಳು ಬ್ಲಾಸ್ಟ್ ಆಗಿ ಈ ರೀತಿಯಂಥ ಸಾವುಗಳು ಉಂಟಾಗುವಂಥದ್ದನ್ನು ನೋಡಿದ್ವಿ. ಆದರೆ ಇದೇ ಮೊದಲೇ ಬಾರಿಗೇನೋ ಈ ರೀತಿಯಾಗಿ ಒಂದು ಮನೆಯ ಒಳಗಡೆ ಇದ್ದಂತಹ ಗ್ಯಾಸ್ ಸೋರಿಕೆಯಾಗಿ ಈ ಪ್ರಮಾಣದಲ್ಲಿ ಒಟ್ಟು 4 ಜನರು ಮೃತಪಟ್ಟಿರುವಂಥದ್ದು ಒಂದು ರೀತಿಯಾಗಿ ಅತ್ಯಂತ ದಾರುಣವಾದಂತಹ ಸಾವು ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸರು ತಿಳಿಸ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಮೃತದೇಹಗಳು ಸ್ಮೆಲ್ ಬರ್ತಾ ಇದ್ವು. ಹಾಗಾಗಿ ಬಹುತೇಕ ಸೋಮವಾರ ರಾತ್ರಿಯೇ 4 ಸಾವು ಉಂಟಾಗಿದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.